ಗುಂಡಿ ಬಿದ್ದ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವಂತೆ ಒತ್ತಾಯಿಸಿ ಗುಳಗಟ್ಟ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದಲ್ಲಿ ಕಳೆದ 10 ವರ್ಷಗಳಿಂದಲೂ ಸಹ ರಸ್ತೆ ದುರಸ್ತಿ ಕಾರ್ಯ ಮಾಡಿಲ್ಲದೆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ಗುಳಗಟ್ಟ ಗೇಟ್ನಿಂದ ಹಿಡಿದು ಸ್ಕೂಲ್ವರೆಗೂ ಸಹ ಟಾರ್ ಕಾಣದೆ ರಸ್ತೆಗಳು ಹದಗೆಟ್ಟಿದ್ದು ಅಪಾಯಕ್ಕೆ ಬಾಯಿ ತೆರೆದು ಕೂತಂತಿದೆ. ಸಭೆ ಸಮಾರಂಭಗಳಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ ಎನ್ನುವ ಜನಪ್ರತಿನಿಧಿಗಳ ಕಣ್ಣಿಗೆ ಗುಳಗಟ್ಟದ ರಸ್ತೆ ಕಾಣುತ್ತಿಲ್ಲವೇ ಎಂದು ಬಿಜೆಪಿ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಓಟು ಕೇಳುವಂತಹ ಪ್ರತಿನಿಧಿಗಳು ಆನಂತರ ಒಮ್ಮೆಯೂ ಸಹ ಇತ್ತ ತಲೆ ಹಾಕುತ್ತಿಲ್ಲ. ಗ್ರಾಮದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ರಸ್ತೆ ಗುಂಡಿಗಳನ್ನ ಮುಚ್ಚಿಸಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದಂತಹ ಭರತ್ ರಾಜ್ ಆಪಾದನೆಯನ್ನ ಮಾಡಿದ್ದಾರೆ. ಜನವಾದಿ ಮಹಿಳಾ ಸಂಘಟನೆಯ ಜಯಶೀಲ, ಗುಳಗಟ್ಟ ಸತೀಶ್, ಶಿವಕುಮಾರ್, ವಿಜೇಂದ್ರ, ಸುಂದರ್ ರಾಜ್, ಗೋಪಿ ಜಯೇಂದ್ರ, ಜಗದೀಶ್, ಮಲ್ಲೇಶ್, ದಿನೇಶ್, ಸುನಿಲ್, ವಸಂತ್ ಕುಮಾರ್, ಶಶಿಕುಮಾರ್, ಮಲ್ಲಿಕಾರ್ಜುನ ಎಡಪೆ ಉಪಸ್ಥಿತರಿದ್ದರು. ಸಾಕಷ್ಟು ಸಾರಿ ಮಹಿಳಾ ಸಂಘಟನೆಯಿಂದ ಹೋರಾಟನೂ ಕೂಡ ಮಾಡಿದ್ದೀವಿ. ಬೂತ್ಕಳ್ಳಿ ಗೇಟಿಂದ ಸ್ಕೂಲ್ ಮನೆವರೆಗೂ ಬೀದಿ ದೀಪ ಆಗಬೇಕು, ಮತ್ತು ರಸ್ತೆ ಡಾಬರೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಜನವಾದಿ ಮಹಿಳಾ ಸಂಘಟನೆಯಿಂದ ಒಂದು ಹೋರಾಟವನ್ನು ಮಾಡಿದ್ದೀವಿ. ಆ ಹೋರಾಟಕ್ಕೆ ಏನು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಆದರೆ ನಮ್ಮ ಹತ್ರ ಓಟ್ ಕೇಳಬೇಕಾದ್ರೆ ಅಧಿಕಾರಿಗಳು ಗೆದ್ದು ಎಮ್.ಎಲ್.ಎ.ಗಳು ಇದು ಪಂಚಾಯಿತಿಯಿಂದ ಹಿಡಿದು ಎಮ್.ಎಲ್.ಎವರೆಗೂ ನಾವು ರಸ್ತೆನ ರೆಡಿ ಮಾಡ್ತೀವಿ, ನಿಮಗೆ ನೀರಿನ ವ್ಯವಸ್ಥೆ ಕೊಡಿಸ್ತೀವಿ, ಬೀದಿ ದೀಪಗಳ ವ್ಯವಸ್ಥೆ ಕೊಡಿಸ್ತೀವಿ ಅಂತ ಬಂದು ಕೇಳ್ಕೊತಾರೆ. ಅವ್ರು ಗೆದ್ದು ಹೋದ ನಂತರ ಏನೂ ಸಂಧಿಸುವಂಥದ್ದು ಏನೂ ಇಲ್ಲ. ಓಟ್ ವಿಚಾರದಲ್ಲಿ ಮಾತ್ರ ನಮ್ಮ ಜನಗಳನ್ನು ಎಬ್ಬಿಸಕ್ಕೆ ಬರ್ತಾರೆ ಹೊರತು ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಯಾಕೆ ಅಂತ ಕೇಳ್ತಾ ಇಲ್ಲ. ಈ ನಿಟ್ಟಿನೊಳಗೆ ಈ ರಸ್ತೆಯನ್ನು ಇವತ್ತು ರೈತ ಸಂಘಟನೆ ಹಾಗೂ ಜನವಾದಿ ಮಹಿಳಾ ಸಂಘಟನೆಗಳು ಈ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಬೀದಿ ದೀಪ ಆಗಬೇಕು, ಬೂತ್ಕಳ್ಳಿಯಿಂದ ಗುಳಗಟ್ಟ ಸ್ಕೂಲ್ ಮನೆವರೆಗೆ ಅಂತ ಹೇಳ್ಬಿಟ್ಟು ಹಾಗೂ ಸಾಕಷ್ಟು ಯುವಕರು ಗುಳಗಟ್ಟ ಗ್ರಾಮದ ಯುವಕರುಗಳೆಲ್ಲ ಸೇರಿ ಇದೊಂದು ಫಸ್ಟ್ ಏಡ್ ಮಾಡ್ತಾಯಿದ್ದೀವಿ. ಇದಕ್ಕಾಗಲಿಲ್ಲ ಅಂತಂದರೆ ದೊಡ್ಡ ಮಟ್ಟದ ಹೋರಾಟ ಧರಣಿ ಕೂಲಕ್ಕೂ ಕೂಡ ನಾವು ಇದು ಮಾಡ್ತೀವಿ. ಮಾದರಿ ಗ್ರಾಮ ಗುಳಗಟ್ಟ ಗ್ರಾಮ. ಈ ಗ್ರಾಮದ ಅಭಿವೃದ್ಧಿ ಅಧಿಕಾರರು ನಮ್ಮ ಲೀಡರ್ಗಳು. ಈ ರೋಡ್ನ ನೋಡಿದ್ರೆ ಕಳೆದ 10 ವರ್ಷದಿಂದ ಏನೇನಾಗೈತೆ, ಎಷ್ಟು ಅಭಿವೃದ್ಧಿ ಆಗೈತೆ ಅನ್ನೋದು ನೀಟಾಗಿ ಕಾಣಿಸ್ತಿದೆ. ಯಾವೊಬ್ಬ ಲೀಡ್ರುಗಳು ಇದನ್ನು ಮಾಡಿಸ್ಬೇಕು, ರೋಡ್ ಮಾಡಿಸ್ಬೇಕು, ಚರಂಡಿಗಳು ಮಾಡಿಸ್ಬೇಕು, ಲೈಟ್ಗಳನ್ನ ಕೊಡಬೇಕು, ಶುದ್ಧ ಕುಡಿಯ ನೀರು ಕೊಡಬೇಕು, ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ಲೀಡರ್ಗಳು ಮಾಡ್ತಿಲ್ಲ. ಹಾಗಾಗಿ ಈ ರೋಡ್ ಏನಿದೆ ಇದಕ್ಕಾಗಿ ಇಷ್ಟೆಲ್ಲ ಗ್ರಾಮಸ್ಥರು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಬಂದು ಇದಾಗಲೇಬೇಕು ಅಂತ ನಿಂತಿದ್ದೀವಿ. ಇದನ್ನು ನಮ್ಮ ಏನು ಎಮ್.ಎಲ್.ಎಗಳಿದ್ದಾರೆ, ನಮ್ಮ ಲೀಡರ್ಗಳಿದ್ದಾರೆ, ದಯವಿಟ್ಟು ಇದನ್ನು ಪರಿಗಣಿಸಿ ನಮ್ಮ ರೋಡ್ಗೆ, ನಮ್ಮ ಊರಿಗೆ ಒಂದು ಒಳ್ಳೆ ರೋಡ್ ಕೊಡಬೇಕು ಅಂತ ನಮ್ಮ ಎಲ್ಲ ಗುಳಗಟ್ಟ ಗ್ರಾಮದ ಕಡೆಯಿಂದ ನಾವು ಕಳಕಳಿಯಾಗಿ ಬೇಡ್ಕೊತಾ ಇದ್ದೀವಿ. ಇದು ಎಮ್.ಎಲ್.ಎ ಅವ್ರಿಗೆ ತಲುಪುವವರೆಗೂ ನಾವು ಈ ಸ್ಟ್ರೈಕ್ನ ಮಾಡ್ತೀವಿ. ಇದು ಏನಿದೆ ಇವತ್ತು ನಾವೇನು ಸೇರಿದ್ದೀವಿ ಇದು ಇವತ್ತಿಗೆ ಮಾತ್ರ ಅಲ್ಲ, ನಮ್ಮ ಊರಿಗೆ ರೋಡ್ ಆಗೋವರೆಗೂ, ನಮ್ಮ ಊರಿನ ಅಭಿವೃದ್ಧಿ ಆಗೋವರೆಗೂ ಈ ಸ್ಟ್ರೈಕು ನಿರಂತರವಾಗಿರುತ್ತೆ. ಅಥವಾ ಈ ಏನು ನಾವು ಒಗ್ಗೂಡ್ಕೊಂಡು ಮಾಡ್ತಾ ಇದ್ದೀವಿ, ಈ ಕೆಲಸ, ಈ ಕಾಮಗಾರಿ ಅಭಿವೃದ್ಧಿ ನಿಲ್ಲೋವರೆಗೂ, ಅದು ಅಭಿವೃದ್ಧಿ ಆಗೋವರೆಗೂ ಇದು ನಾವು ನಿಲ್ಲಿಸಲ್ಲ, ಮಾಡೇ ಮಾಡ್ತೀವಿ. ಈ ರೋಡ್ನು ಮಾಡಿಸೋವರೆಗೂ ಬಿಡಲ್ಲ. ಗುಳಗಟ್ಟ ಗ್ರಾಮ ಒಂದು ರೀತಿಯಲ್ಲಿ ಒಂದು ಪ್ರಗತಿಪರವಾಗಿ ಇರ್ತಕ್ಕಂತಹ ಯುವಕರ ಒಂದು ಗ್ರಾಮ ಇದು. ಈ ಗ್ರಾಮದಲ್ಲಿ ಹಲವಾರು ಜನಮುಖಿಯಾದಂತಹ ಯುವಕರು ಇದರಲ್ಲಿ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಗ್ರಾಮದಲ್ಲಿ ಒಂದು ರಸ್ತೆಯನ್ನು ಇಲ್ಲಿ ತನಕ ಮಾಡದೇ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ಒಂದು ರೀತಿ ವಿಪರ್ಯಾಸ ಅಂತೇಳಿ ನಾವು ಕರಿಬೇಕಾಯ್ತದೆ. ಈಗ ತಮ್ಮೆಲ್ಲರೂ ಗೊತ್ತಿರುವಂಗೆನೇ ತಾವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ ಪ್ರತಿನಿತ್ಯ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಇವರಾದ್ಮೇಲೆ ಅವರು, ಅವರಾದ್ಮೇಲೆ ಇವರು ದಿನಂಪ್ರತಿ ಬರೀ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ನಾನು ಕಬ್ಬು ಕಡ್ದು ಅಭಿವೃದ್ಧಿ ಮಾಡಿದೆ ಅಂತಾನೆ, ಇನ್ನೊಬ್ಬ ನಾನು ಮೂಟೆ ಹೊತ್ತು ಅಭಿವೃದ್ಧಿ ಮಾಡಿದೆ ಅಂತಾನೆ. ಆ ಅಭಿವೃದ್ಧಿನಲ್ಲಿ ನಮ್ಮ ಗುಳಗಾಟದ ಈ ಗುಂಡಿಗಳು ಮುಚ್ಚಲಿಲ್ವಲ್ಲ ಅನ್ನೋದೇ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಇದು. ಹಾಗಾಗಿ ಇವತ್ತು ನಾವು ಇಲ್ಲಿ ಕೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಅದು ಯಾರಾದರೂ ಆಗಿರಲಿ, ಪ್ರತಿಯೊಬ್ಬರಿಗೂ ಹೊಣೆಗಾರಿಕೆ ಇರ್ತದೆ. ಆಲಿ ಇರ್ಬೋದು, ಮಾಜಿ ಇರ್ಬೋದು, ಮುಂದೆ ಬಾವಿ ಇರ್ಬೋದು, ಯಾರಾದರೂ ಆಗಿರಲಿ, ಅವ್ರಿಗೆ ನಾಗರಿಕವಾಗಿದ್ದಂತಹ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪ್ರಾಥಮಿಕವಾದಂಥ ಜವಾಬ್ದಾರಿ. ಒಂದು ಗ್ರಾಮ ಅಂತ ಅನ್ನುವಾಗ ಗ್ರಾಮಕ್ಕೆ ಮುಖ್ಯವಾಗಿ ರಸ್ತೆ, ಚರಂಡಿ, ಕುಡಿಯೋ ನೀರು, ಬೀದಿ ದೀಪದ ವ್ಯವಸ್ಥೆಯನ್ನು, ಮೂಲಭೂತವಾದಂಥ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ಪ್ರಾಥಮಿಕ ಹೊಣೆಗಾರಿಕೆ. ಆಮೇಲೆ ಉಳಿದುದನ್ನ ಇವರು ತಾಜ್ ಮಹಲ್ ಮಾಡ್ತಿರೋ, ಕುತುಬ್ ಮಿನಾರ್ ಮಾಡ್ತಾರೋ ಅದನ್ನು ಮಾಡಲಿ. ಅವ್ರು ಮಳವಳ್ಳಿನಲ್ಲಿ ತಾಜ್ ಮಹಲ್ ಮಾಡಿದ್ದೀನಿ ಅಂದ್ಬಿಟ್ಟು ಗುಳಗಟ್ಟಕ್ಕೆ ಚರಂಡಿ ಇಲ್ಲ, ರಸ್ತೆ ಇಲ್ಲ ಅಂತಂದ್ರೆ ಅದನ್ನು ನಾವು ಅಭಿವೃದ್ಧಿ ಅಂತೇಳಿ ಪರಿಗಣಿಸೋಕ್ಕಾಗೋದಿಲ್ಲ. ಅಭಿವೃದ್ಧಿ ಅಂತನ್ನುವಾಗ ಮೂಲಭೂತವಾಗಬೇಕಾಗಿರ್ತಕ್ಕಂತಹ ನಾಗರಿಕರು ಒಂದು ಗೌರವಯುತವಾಗಿ ಜೀವನವನ್ನು ನಡೆಸಲಿಕ್ಕೆ ಅಗತ್ಯ ಇರತಕ್ಕಂಥದ್ದು ಏನಿದೆ ಅದನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ತಕ್ಷಣದಲ್ಲೇ ಒಂದು ವಾರದ ಒಳಗಡೆನೇ ಈ ರಸ್ತೆ ಏನು ಗುಂಡಿ ಬಿದ್ದಿರೋದು ಆ ಗುಂಡಿ ಬಿದ್ದಿರ್ತಕ್ಕಂಥದ್ದನ್ನು ಸರಿಪಡಿಸಬೇಕು ಮತ್ತು ಡಾಂಬರೀಕರಣ ಆಗಬೇಕು. ಗುಳಗಟ್ಟದ ಗೇಟ್ನಿಂದ ಹಿಡಿದು ಗ್ರಾಮದ ತನಕನೂ
ಬೀದಿ ದೀಪದ ವ್ಯವಸ್ಥೆ ಆಗಬೇಕು. ಈಗಾಗಲೇ ಒಂದು ಹೋರಾಟವನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟರೂ ಅದನ್ನು ಪರಿಗಣಿಸಿರ್ತಕ್ಕಂಥದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಅದು ಸಾಕ್ಷಿಯಾಗಿದೆ ಅಂತ ಹೇಳ್ತಾ, ಈ ಜನಪರವಾದಂಥ ಹೋರಾಟಗಳ ಜೊತೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಗುಳಗಟ್ಟ ಗ್ರಾಮಸ್ಥರ ಜೊತೆ ನಾವು ಸದಾ ನಿಲ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ.